ರಾಷ್ಟ್ರೀಯ ಹೆದ್ದಾರಿ 66 ಕಲ್ಲಾಪುವಿನಿಂದ ಕಾಪಿಕಾಡು ಮತ್ತು ರಾಜ್ಯ ಹೆದ್ದಾರಿಯ ತೊಕ್ಕೊಟ್ಟುವಿನಿಂದ ಚೆಂಬುಗುಡ್ಡೆಯವರೆಗಿನ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದ್ದು ತಾತ್ಕಾಲಿಕವಾಗಿ ಹೊಂಡಗಳನ್ನು ಮುಚ್ಚಲು ಹಾಕಿರುವ ಇಂಟರ್ಲಾಕ್ ಕೂಡ ಅಪಾಯವನ್ನು ಆಹ್ವಾನಿಸುತ್ತಿದೆ. ಸಭಾಪತಿ ಯುಟಿ ಖಾದರ್ ರವರೇ ಮತ್ತು ಸಂಸದ ಬ್ರಿಜೇಶ್ ಚೌಟರೆ, ಮರಣಗುಂಡಿ ಹೊಂಡಗಳು ನಿಮಗೆ ಕಾಣಿಸುತ್ತಿಲ್ಲವೇ? ಮೃತ್ಯುಕೋಪ ಹೊಂಡಗಳಿಗೆ ಶಾಶ್ವತ ಮುಕ್ತಿ ನೀಡಿ ಎಂದು ಬರೆದಿಟ್ಟ ಭಿತ್ತಿಪತ್ರಗಳನ್ನು ರಸ್ತೆಯುದ್ದಕ್ಕೂ ಡಿವೈಎಫ್ಐ ಅಂಟಿಸುವ ಮೂಲಕ ವಿನೂತನ ಶೈಲಿಯ ಹೋರಾಟಕ್ಕೆ ಇಳಿದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಈ ರೀತಿಯ ಹೊಂಡ ಗುಂಡಿಗಳಿಂದ ಆಗಿರುವಂಥದ್ದು ಬಹಳ ಖೇದಕರ. ಮತ್ತೆ ಇಲ್ಲಿ ತೊಕ್ಕೋಟುವಿನಿಂದ ಚೆಂಬುಗುಡ್ಡೆ ತನಕ ಇರುವಂತಹ ರಸ್ತೆಗಳು ಕೂಡ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಜನರ ಓಡಾಟ ಇರುವಂಥದ್ದು. ಹೀಗಾಗಿ ಈ ರಸ್ತೆಯನ್ನ ಈ ಇಂಟರ್ಲಾಕ್ ಮುಖಾಂತರ ಇವರು ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಭಾರಿ ಅವೈಜ್ಞಾನಿಕವಾದಂತಹ ಈ ಒಂದು ಕೆಲಸಗಳು ಇಲ್ಲಿ ಮಾಡಿರುವಂಥದ್ದು. ಮಾನ್ಯ ಇಲ್ಲಿಯ ಸ್ಪೀಕರ್, ನಮ್ಮ ಶಾಸಕರು, ಇದು ಇವರ ಗಮನಕ್ಕೆ ಬರೋದಿಲ್ಲವೇ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಂಸದರು ಬ್ರಿಜೇಶ್ ಚೌಟಾರ್ ಅವರಿಗೂ ಕೂಡ ಇದು ಗಮನಕ್ಕೆ ಬರಬೇಕು. ನೀವು ಕೇವಲ ಶೋಕಿಗೋಸ್ಕರ ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತೀರಾ. ಕೇವಲ ನಮ್ಮ ಊರಿನಲ್ಲಿ ಆಗುತ್ತಿರುವಂತಹ ಈ ರೀತಿಯ ರಸ್ತೆಗಳು ಆಗಿರುವಂತಹ ಹೊಂಡ ಗುಂಡಗಳಿಂದ ಎಷ್ಟೋ ಜೀವ ಅಪಾಯದಲ್ಲಿದೆ. ಮೊನ್ನೆ ರಸ್ತೆ ಅಪಘಾತದಲ್ಲಿ ಜೀವಗಳು ಕೂಡ ಅಲ್ಲಿ ಬಲಿಯಾಗಿದೆ. ಇನ್ನೂ ಕೂಡ ನೀವು ಮಾತನಾಡದೇ ಇದ್ದಲ್ಲಿ, ಇನ್ನು ಕೂಡ ಆ ಒಂದು ರಸ್ತೆಗಳನ್ನ ಸರಿಪಡಿಸದೇ ಇದ್ದಲ್ಲಿ ದೊಡ್ಡದಾದ ರೀತಿಯ ಹೋರಾಟವನ್ನು ಕೂಡ ಡಿವೈಎಫ್ಐ ಮಾಡ್ತದೆ. ಅದಕ್ಕೆ ಮುಂಚಿತವಾಗಿ ನೀವು ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದಲ್ಲಿ ನಾವೇ ಅದರ ರೀತಿಯ ಯಾವ ರೀತಿ ಮಾಡಬೇಕು ಅಂತ ನೋಡಿಕೊಳ್ಬೇಕಾಗ್ತದೆ. ಮಾನ್ಯ ಇಲ್ಲಿಯ ಶಾಸಕರಾದಂತಹ ಯುಟಿ ಖಾದರ್ ಅವರಲ್ಲಿ ಹೇಳುವಂಥದ್ದು, ನೀವು ಈ ಕಡೆ ಸ್ವಲ್ಪ ಜಾಸ್ತಿಯಾಗಿ ಓಡಾಟ ಮಾಡಿ. ನಿಮ್ಮ ಓಡಾಟ ಇಲ್ಲಿ ರೇಸ್ ಇರುವಂತಹ ಸಂದರ್ಭದಲ್ಲಿಯೋ ಇನ್ನು ಕೋಣಗಳನ್ನು ಓಡಿಸುವ ಸಂದರ್ಭದಲ್ಲಿಯೋ ಅಲ್ಲ, ಜನರಿಗೆ ಕಷ್ಟಗಳು ಇರುವಂತಹ ಸಂದರ್ಭದಲ್ಲಿ ಉಪಯುಕ್ತವಾಗಬೇಕು. ನೀವು ನಿಮ್ಮ ಶೋಕಿಯನ್ನು ಸ್ವಲ್ಪ ಬಿಟ್ಟು ಈ ನಾಡಿನ ಈ ರಸ್ತೆಯಲ್ಲಿ ಓಡಾಡುವಂತಹ ಜನರ ಕಷ್ಟಗಳಿಗೆ ತಾವು ಆದಷ್ಟು ಬೇಗ ಸ್ಪಂದಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆರಿಫ್, ವಿ4 ನ್ಯೂಸ್, ಉಳ್ಳಾಲ.